ಆಕಾಶವಾಣಿ ಧಾರವಾಡ. ಆವು ಈವಿನ ನಾವು ನೀವಿಗೆ ಯಾನು ತಾನದ ತನನನ ನಾನು ನೀನಿನ ಈ ನೀನಾನಿಗೆ ಬೇನೆ ಏನು ಜಾಣೀನ. ಬೇಂದ್ರೆ ಬೆರಗು. ಡಾಕ್ಟರ್ ದ.ರಾ. ಬೇಂದ್ರೆ ಅವರ 4 ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತ ಸುವರ್ಣ ಸಂಭ್ರಮದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಬೇಂದ್ರೆ ಬೆರಗು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ರಾಖಿ ಹಾನಗಲ್. ವರಕವಿ ಬೇಂದ್ರೆ ಅವರ 4 ತಂತಿ ಆಧ್ಯಾತ್ಮಿಕ ನೆಲೆಯ ಒಂದು ನಿಗೂಢ ಕವನವಾಗಿದೆ. ಬೇಂದ್ರೆ ಅವರ ಪ್ರಕಾರ ಸಮಸ್ತ ಸೃಷ್ಟಿಯೇ ಒಂದು ವಿರಾಟ್ ವೀಣೆ. ಆ ವೀಣೆಯ 4 ತಂತಿಗಳೆಂದರೆ ನಾನು, ನೀನು, ಆನು, ತಾನು. ನಾನು ಪುರುಷ, ನೀನು ಸ್ತ್ರೀ. ಅವರ ಮಿಲನದ ಫಲವಾದ ಸಂತಾನವೇ ಈ ಆನು ಎಂಬ ತತ್ವ. ನಾನು, ನೀನು, ಆನುಗಳಿಗೆ ಆಧಾರವಾಗಿರುವುದೇ ಪರಾತ್ಪರ ಶಕ್ತಿಯಾದ ತಾನು. ವಿಶ್ವವೆಂಬ ವಿರಾಟ್ ವೀಣೆ ಈ 4 ತತ್ವದಿಂದ ವಿಕಸನಗೊಂಡಿದೆ ಎಂಬುದು ಬೇಂದ್ರೆಯವರ ಆಧ್ಯಾತ್ಮಿಕ ದರ್ಶನವಾಗಿದೆ. ಬೇಂದ್ರೆಯವರ ಕವನ ರಚನೆಯಲ್ಲಿ ಪ್ರಾಸ ಎಂಬ ಅಂಶ ಬಹಳ ಎದ್ದು ಕಾಣುತ್ತದೆ. 4 ತಂತಿ ಕವನದಲ್ಲಿ ಹೇರಳವಾಗಿ ಪ್ರಾಸದ ಸದ್ಬಳಕೆ ಇದೆ. ಇನ್ನು ಕವನದ ಮೂಲ ವಸ್ತುಗಳೆಂದರೆ ವಿಶ್ವವೀಣೆ, ಆಧ್ಯಾತ್ಮ ಮತ್ತು ತತ್ವಶಾಸ್ತ್ರ. ಸಾಮಾನ್ಯವಾಗಿ ವಿಶ್ವವೆಂದರೆ ಸಕಲ ಜೀವಚರ, ಗ್ರಹ, ಧಾತು ಮತ್ತು ಭೂಮಿ, ಆಕಾಶಗಳನ್ನೊಳಗೊಂಡ ಕೇಂದ್ರ ಬಿಂದು. ವೀಣೆ ಸಂಗೀತದ ಒಂದು ಉಪಕರಣ. ಸಮಸ್ತ ವಿಶ್ವವನ್ನ ವೀಣೆಗೆ ಹೋಲಿಸಿ ಅದಕ್ಕಿರುವುದು ನಾನು, ನೀನು, ಆನು, ತಾನು ಎಂಬ 4 ತಂತಿಗಳು ಎಂಬುದು ಬೇಂದ್ರೆಯವರ ಆಶಯ. 4 ತಂತಿ ಕವನ ಸಂಕಲನದಲ್ಲಿ ಅನೇಕ ಕವಿತೆಗಳಿದ್ದರೂ ಹೆಚ್ಚಿನ ಆಕರ್ಷಣೆ ಮಾತ್ರ 4 ತಂತಿ ಕವನ. ಬೇಂದ್ರೆಯವರ ಈ ಕವನ ಲಕ್ಷಾಂತರ ಮನಸ್ಸುಗಳನ್ನ ಆಕರ್ಷಿಸಲು ಸಂಗೀತ ಪ್ರಮುಖ ಕಾರಣವಾಗಿದೆ. ಮೈಸೂರು ಅನಂತಸ್ವಾಮಿ ಅವರು ಸಂಗೀತ ಸಂಯೋಜಿಸಿ ತಾವೇ ಹಾಡಿದ ಅವರು ಬೇಂದ್ರೆ ಅವರ ಈ ಕವನವನ್ನ ಕನ್ನಡಿಗರ ಹೃದಯದಲ್ಲಿ ಅಚ್ಚಳಿಯದೆ ಉಳಿಯುವಂತೆ ಮಾಡಿದ್ದಾರೆ. ನಾವು ನೀವಿಗೆ ಆನು ತಾನದ ತನನನ ನಾನು ನೀನಿನ ಏನಿ ನಾನಿಗೆ ಬೇನೆ ಏನು ಜಾಣಿನ ಆವು ಈವಿನ ನಾವು ನೀವಿಗೆ ಆನು ತಾನದ ತನನನ. ಒಟ್ಟಾರೆ 4 ತಂತಿ ಕನ್ನಡ ಸಾಹಿತ್ಯ ಜಗತ್ತಿನ ಒಂದು ಮಹೋನ್ನತ ಕವಿತೆ ಎಂದರೆ ಅತಿಶಯೋಕ್ತಿ ಆಗಲಾರದು. ತಮ್ಮ ಭಾಷೆಯ ಮೂಲಕವೇ ಕೋಟ್ಯಾಂತರ ಸಾಹಿತ್ಯಾಸಕ್ತರನ್ನ ಹೊಂದಿದ್ದ ಡಾಕ್ಟರ್ ದ.ರಾ. ಬೇಂದ್ರೆ ನಿಜಕ್ಕೂ ಕನ್ನಡ ಸಾಹಿತ್ಯ ವಲಯಕ್ಕೆ ವರಕವಿಯೇ. ಆವು ಈವಿನ ನಾವು ನೀವಿಗೆ ಆನು ತಾನಾದ ತನನನ್ನ ನಾನು ನೀನಿನ ಈ ನಿನಾನಿಗೆ ಬೇನೆಯೇನು ಜಾಣಿನ. ಕೇಳುಗರೆ, ಇಂದಿನ ಬೇಂದ್ರೆ ಬೆರಗು ಕಾರ್ಯಕ್ರಮದಲ್ಲಿ ಬೇಂದ್ರೆ ಅವರ ಜ್ಞಾನಪೀಠ ಪುರಸ್ಕೃತ ಕೃತಿ 4 ತಂತಿಯ ಒಳಾರ್ಥ ಕುರಿತು ಮಾತನಾಡಲಿದ್ದಾರೆ ಡಾಕ್ಟರ್ ಕೃಷ್ಣ ಕಟ್ಟಿ. ಭೋಗ ಸಾಧನೆಯ ಕವನ ಭಂಡಾರವೂ ಇದೆ, ಯೋಗ ಸಾಧನೆಯ ಕವನ ಮಾರ್ಗವೂ ಇದೆ. ಸಾಮಾನ್ಯತೆಯ ಅಜ್ಞಾನ ಅಹಂಕಾರಗಳಿಗೆ ನಾವು ಪಟ್ಟಗಟ್ಟಿ ಅದನ್ನು ಶಿಲಾಶಾಪಕ್ಕೆ ಗುರಿಪಡಿಸಬಾರದು. ರಾಮಪಾದ ಸ್ಪರ್ಶ ಅದಕ್ಕೂ ಬೇಕು. ಆ ದಿವ್ಯ ದರ್ಶನದಲ್ಲಿ ವ್ಯಾಧನು ವಾಲ್ಮೀಕಿಯಾಗುತ್ತಾನೆ. ಇಂಥ ಹುತ್ತದ ಸುತ್ತ ಆನು, ತಾನು, ನಾನು, ನೀನಿ 4 ತಂತಿಯ ಈ ಚೌದಂತ ವೀಣೆ ಮಿಡಿಯುತ್ತದೆ. ಬೇಕಾದರೆ ಆಲಿಸುವುದು, ಬೇಡವಾದರೆ ಪರಾಕು ಮಾಡುವುದು ಎನ್ನುವುದು ಔದ್ಧತ್ಯ ಎನಿಸಿಕೊಳ್ಳಬಾರದು. ಭವ್ಯರು ಲಾಲಿಸಬಹುದು. ಭವಿ ಭಕ್ತರನ್ನು ಜೋಡಿಸುವ ಭವ್ಯ ಪಥ ಇದು. ಈ ಸಾಲುಗಳು ಬೇಂದ್ರೆಯವರು 4 ತಂತಿ ಕವನ ಸಂಗ್ರಹದ ಮೊದಲ ಮುದ್ರಣಕ್ಕೆ ಬರೆದ ಮುನ್ನುಡಿಯಲ್ಲಿ ಇವೆ. ಇದು 1964ರಲ್ಲಿ ಪ್ರಕಟವಾಯಿತು. 1974 ನವೆಂಬರ್ 8ರಂದು 4 ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ಅದು ಈಗ ಚಿನ್ನದ ನೆನಪಿನ ವರ್ಷ. 16ನೇ ಮುದ್ರಣದಲ್ಲಿ ಡಾಕ್ಟರ್ ವಾಮನ್ ಬೇಂದ್ರೆ ಅವರು ಬರೆದ ಭೂಮಿಕೆಯಲ್ಲಿ ಹೀಗೆ ಹೇಳುತ್ತಾರೆ: ಅಂಬಿಕಾ ತನಯದ ತುರುಮಿಡಿಯುವ ವೀಣೆಗೆ ನಾನು, ನೀನು, ಆನು, ತಾನು ಎಂಬ 4 ತಂತಿ ಎಂದು ಅವರೇ ಹೇಳಿದ್ದಾರೆ. ನಾನು ತಂದೆ, ನೀನು ತಾಯಿ, ಆನು ಇವರಿಬ್ಬರ ಆಧಾರವಾಗಿ ಬರುವ ಮಗು ಮತ್ತು ಈ ಕುಟುಂಬ ಸಂಸ್ಥೆಗೆ ಸ್ವಸ್ತಿ, ಶುಭಂ ಎನ್ನುವ ಪರಮಾತ್ಮ ಶಕ್ತಿ. ತಾನು ಎಂಬುದು ಕವಿಯ ಭಾವ. ತಂದೆ, ತಾಯಿ, ಮಗು ಬಿಟ್ಟರೆ ಜಗತ್ತಿನಲ್ಲಿ ಬೇರೆ ಏನೂ ಇಲ್ಲ.
ಇವರ ಕಲಹವೇ ಇತಿಹಾಸ. ಇವರಲ್ಲಿ ಶಾಂತಿ ಪ್ರತಿಷ್ಠಾನಗೊಳ್ಳುವುದೇ ದೇವಜನ್ಮ, ನವಯುಗ. ಈ ಸೂತ್ರವನ್ನು ಅನುಸರಿಸಿ ನಾಕುತಂತಿಯೊಳಗಿನ ಅನೇಕ ಕವನಗಳು ರೂಪುಗೊಂಡಿವೆ. ಈ ಕವನ ಸಂಕಲನದಲ್ಲಿರುವ ನಾಕುತಂತಿ ಎಂಬ ಕವಿತೆ 4 ಭಾಗದಲ್ಲಿದೆ. ಈ ನಾಕುತಂತಿಗಳು ಕವಿಯ ವ್ಯಕ್ತಿತ್ವದ 4 ಮಗ್ಗಲುಗಳನ್ನು ನಿರೂಪಿಸುತ್ತವೆ. ಕವಿ ಮನುಷ್ಯನ ಅಂತರಂಗವನ್ನು ರೂಪಕಗಳ ಮೂಲಕ ವರ್ಣಿಸುತ್ತಾ ತಿಳಿ ಹೇಳಿದ್ದಾರೆ. ಬೇಂದ್ರೆಯವರು ಆ 4 ಮಗ್ಗುಲುಗಳಿಗೆ ನಾನು, ನೀನು, ಆನು, ತಾನು ಎಂದು ಹೆಸರು ಕೊಟ್ಟಿದ್ದಾರೆ. ಆ ಹೆಸರಿನಲ್ಲಿ ಉಸಿರು ತುಂಬಿ ಕಾವ್ಯ ಗಂಗೆಯನ್ನು ಹರಿಬಿಟ್ಟಿದ್ದಾರೆ. ಅದು ತೊರೆ ತೊರೆಯಾಗಿ ಹರಿಯುತ್ತಾ ಓದುಗನನ್ನು ಮುಳಗೇಳಿಸುತ್ತದೆ. ಆವು ಈವಿನ ನಾವು ನೀವಿಗೆ ಆನು ತಾನದ ತನನನ. ಆವು ಈವಿನ ನಾವು ನೀವಿಗೆ ಆನು ತಾನದ ತನನನ. ಆವು ಈವಿನ ನಾವು ನೀವಿಗೆ ಆನು ತಾನದ ತನನನ. ನಾನು ನೀನಿನ ಈನಿ ನಾನಿಗೆ ಬೇನೆ ಏನು ಜಾಣಿನ. ಆವು ಈವಿನ ನಾವು ನೀವಿಗೆ ಆನು ತಾನದ ತನನನ. ನಾನು ನೀನಿನ ಈನಿ ನಾನಿಗೆ ಬೇನೆ ಏನೋ ಜಾಣಿನ. ಚಾರುತಂತ್ರಿಯ ಚರಣ ಚರಣದ ಘನ ಘನಿತ ಚತುರಸ್ವನ. ಚಾರುತಂತ್ರಿಯ ಚರಣ ಚರಣದ ಘನ ಘನಿತ ಚತುರಸ್ವನ. ಹತವೋ ಹಿತವೋ ಆ ಅನಾಹತ ಮಿತಿ ಮಿತಿಗೆ ಇತಿ ನನನನ. ಬೆನ್ನಿನಾನಿಗೆ ಜನನ ಜಾನಿಕೆ. ಬೆನ್ನಿನಾನಿಕೆ ಜನನ ಜಾನಿಕೆ ಮನನವೇ ಸಹಿತಸ್ತನ. ಆವು ಎಂದರೆ ಆಕಳು, ಗೋ ಕಾಮಧೇನು. ನಮ್ಮಲ್ಲಿ ಆಕಳಿಗೆ ಗಾವೋ ವಿಶ್ವಸ್ಯ ಮಾತರಹ ಎಂದು ಹೇಳುತ್ತಾರೆ. ಆವಿನ ಗುಣಧರ್ಮ ಈಯುವುದು, ಹಾಲು ಉಣಿಸುವುದು. ಈಯುವುದು ಎಂದರೆ ಪ್ರಸವಿಸುವುದು, ಕರು ಹಾಕುವುದು ಎಂದರ್ಥ. ಈ ಆವನ್ನು ಕವಿ ಕಾವ್ಯ ಸೃಜನ ಹಾಗೂ ಮಾನವ ಸೃಜನದ ರೂಪಕದೊಂದಿಗೆ ಮುನ್ನಡೆಯುತ್ತಾರೆ. ನಾನು ಹಾಗೂ ನೀನು ಎಂದರೆ ಗಂಡ ಹೆಂಡತಿ. ಆನು ಎಂದರೆ ಅವರಿಬ್ಬರು ಕೂಡಿರುವ ದೇವ ಚೈತನ್ಯ. ನಾನು ಎಂದರೆ ಅವನು ಪುರುಷ, ನೀನು ಎಂದರೆ ಪ್ರಕೃತಿ. ಈ ಪ್ರಕೃತಿ ಪುರುಷರಲ್ಲಿ ದೈವಿ ಚೈತನ್ಯದ ಮಿಥುನವಾಗಿ ಅವರಿಂದ ಬರುವ ಸೃಷ್ಟಿಗೆ ಕೂಸು, ಕಂದ. ಭಾರತೀಯ ಪರಂಪರೆಯಲ್ಲಿ ದಾಂಪತ್ಯ ಎನ್ನುವುದು ಶಿವ ಪಾರ್ವತಿಯರ ಉಪಾಸನೆ ಇದ್ದ ಹಾಗೆ. ನಾನು ಎಂದರೆ ಕವಿ, ನೀನು ಎಂದರೆ ಕಾವ್ಯ ಪ್ರಜ್ಞೆ, ಕವನ ಇವರೀರ್ವರ ಸೃಷ್ಟಿ. ಅದು ಆನು, ತಾನು ಎಂದರೆ ಸಂಗೀತದ ನಾದ. ಅದು ತನನನ, ಅದುವೇ ಜೀವನದ ಆನಂದಲಹರಿ. ನಾನು ನೀನಿನ ಈ ನಾನಿಗೆ ಬೇನೆ ಏನೋ ಜಾಣಿನ. ಮೊದಲನೇ ನುಡಿಯಲ್ಲಿ ಗೋಪ್ರಸವದ ಅರ್ಥವಿದ್ದರೆ ಎರಡನೇ ನುಡಿಯಲ್ಲಿ ಕವಿಯ ಕಾವ್ಯದ ಪ್ರಸವದ ಅರ್ಥಾಂತರಗಳು ಇವೆ. ನಾನು ಹಾಗೂ ನೀನುಗಳಿಂದ ಸೃಷ್ಟಿಯಾಗುವ ನಿನಾನಿಗೆ ಯಾವ ಬೇನೆ ಬೇಕು ಎನ್ನುವುದು ನಾನು ಜಾಣಿ ತಿಳಿದಿದ್ದೇನೆ. ತಿಳಿದು ಕಾವ್ಯವನ್ನು ಸೂರ್ಯನ ಜಾತಿಯಂತೆ ಜ್ಞಾನದ ಕಿರಣವಾಗಿ ನೀಡುತ್ತೇನೆ. ಕಾವ್ಯ ತೇಜಸ್ಸಿನ ಬೆಳಕು. ಇದೇ ಸಂಕಲನದ ಹೆರಿಗೆ ಎಂಬ ಪದ್ಯದ ಮೊದಲನೇ ಸಾಲು ಹೇಳುತ್ತದೆ, ಮೂರ್ಧನ್ಯದ ತೇಜಸ್ಸಿನ ಯಾವುದೋ ಕಿರಣ. ಕಾವ್ಯ ತೇಜೋಮಯವಾಗಿರಬೇಕು. ಅದಕ್ಕೆ ವೇದ ಹೇಳುತ್ತದೆ, ವಾಕ್ ಎಂದರೆ ಮಾತು, ಅಗ್ನಿಗೆ ಸಮಾನವಾದದ್ದು. ಬೆಳಕಿನ ಉಪಾಸನೆ ಬೇಂದ್ರೆ ಕಾವ್ಯದ ಪ್ರಧಾನ ಗುಣಲಕ್ಷಣ. ಹೆರಿಗೆಯ ಅನುಭವವನ್ನು ಈ ನುಡಿ ನುಡಿಸುತ್ತದೆ. ಚಾರು ತಂತ್ರಿಯ ಚರಣ ಚರಣದ ಘನಘನೀತ ಚತುರಸ್ವನ. ಚಾರು ಎಂದರೆ 4, ಚಾರು ಎಂದರೆ ಸುಂದರವಾದ. ಈ ಸುಂದರವಾದ 4 ತಂತ್ರಗಳನ್ನು ಹೊಂದಿದ ಕಾವ್ಯ ಸೃಷ್ಟಿ ಪ್ರತಿ ಚರಣದಲ್ಲೂ ಹೊಮ್ಮಿಸುವ ನಾದ ಓಂಕಾರದಿಂದ ಕೂಡಿದೆ. ಈ ಓಂಕಾರ ಬೇಂದ್ರೆಯವರಿಗೆ ಶ್ರಾವಣದ ಮೋಡಗಳ ಆಲಿಂಗನದಿಂದ ಉಂಟಾಗುವ ಶಬ್ದದ ಮೂಲಕ ಕೇಳಿ ಬರುವ ದಿವ್ಯಧ್ವನಿ. ಶ್ರವಣೋಪಾಸಕರು ಬೇಂದ್ರೆ. ಶ್ರವಣದಿಂದ ಮುಂದೆ ಮನನ, ನಿಧಿಧ್ಯಾಸನ. ಅವರ ಎಲ್ಲ ಆಗುಹೋಗುಗಳು ಶ್ರಾವಣದಲ್ಲಿ ಆದ್ದರಿಂದ ಬೇಂದ್ರೆ ಶ್ರಾವಣದ ಕವಿ. ಮೋಡಗಳನ್ನು ಘನ ಎಂದು ಕರೆಯುತ್ತಾರೆ. ಈ ಘನ ಘನೀತ ನೀಡುವ ಚತುರಸ್ವನ ಎಂದರೆ ನಾನು, ನೀನು, ಆನು, ತಾನು ಎನ್ನುವ ಶಬ್ದಗಳು. ಈ ಶಬ್ದಗಳಿಗೆ ಪರ, ಪಶ್ಯಂತಿ, ಮಧ್ಯಮ ಮತ್ತು ವೈಖರಿ ಎನ್ನುವ 4 ಹಂತಗಳು. ಮೂಲಾಧಾರ ಚಕ್ರದಲ್ಲಿರುವ ನಿಷ್ಪಂದ ಶಬ್ದ ಬ್ರಹ್ಮಕ್ಕೆ ಪರ, ವಾಕ್ ಎನ್ನುತ್ತಾರೆ. ಅದು ವಾಯುವಿನ ಜೊತೆ ಕೂಡಿ ನಾಭಿಯವರೆಗೆ ಹೋಗಿ ಸ್ವಾಧಿಷ್ಠಾನ ಚಕ್ರದಲ್ಲಿ ಮನಸ್ಸಿನ ಜೊತೆ ಕೂಡಿ ಪಶ್ಯಂತಿ, ವಾಕ್ ಎನಿಸುತ್ತದೆ. ಆ ಶಬ್ದ ಬ್ರಹ್ಮವು ಹೃದಯದವರೆಗೆ ಹೋಗಿ ಅನಾಹತ ಚಕ್ರದಲ್ಲಿ ನಾದಮಯವಾಗಿ ಮಧ್ಯಮ, ವಾಕ್ ಎಂದಾಗುತ್ತದೆ. ಕಂಠಪ್ರದೇಶದಲ್ಲಿ
ವಿಶುದ್ಧಿ ಚಕ್ರದಲ್ಲಿ ಅದು ಕೇಳಲು ಯೋಗ್ಯವಾದ ವೈಖರಿ ವಾಕ್ ಆಗುತ್ತದೆ. ನಾಭಿಯಲ್ಲಿ ಮೊಳಕೆಯೊಡೆದು ಕಂಠದ್ವಾರದಿಂದ ಪಂಚಭೂತಗಳಿಂದ ಕೂಡಿದ ವಾತಾವರಣಕ್ಕೆ ಬಂದಾಗ ಅದು ಅಂದರೆ ಆ ವಾಕ್ ಮಾತು ಎಂದು ಕರೆಸಿಕೊಳ್ಳುತ್ತದೆ. ಅದನ್ನು ಧ್ವನಿ ಎನ್ನುತ್ತಾರೆ. ಈ ಧ್ವನಿ ಕಂಠದಿಂದ ವದನಕ್ಕೆ ಬಂದು ಕಂಠ್ಯ, ತಾಲವ್ಯ, ಮೂರ್ಧನ್ಯ, ದಂತ್ಯ ಮತ್ತು ಓಷ್ಟ್ಯ ಎಂಬ ರೂಪಾಕ್ಷರಗಳ ಮೂಲಕ ಶಬ್ದಗಳ ಸ್ಫುರಣವಾಗುತ್ತದೆ. ಇಲ್ಲಿ ನಾನು, ನೀನು, ಆನು, ತಾನು ಎನ್ನುವ ಭಾವನೆಗಳನ್ನು ಹೊರಡಿಸುವ 4 ತಂತಿಗಳಾಗಿವೆ. ಬೇಂದ್ರೆಯವರು ಅರವಿಂದರಿಂದ ಪ್ರಭಾವಿತರಾದವರು. ಅವರ ಹಿನ್ನೆಲೆಯಲ್ಲಿ ಗ್ರಹಿಸಿದಾಗ ಕಾವ್ಯ 4 ಸೌಂದರ್ಯಗಳಿಂದ ಕೂಡಿರುತ್ತದೆ. ಐಂದ್ರಿಕ ಸೌಂದರ್ಯ, ಬೌದ್ಧಿಕ ಸೌಂದರ್ಯ, ಭಾವನಾತ್ಮಕ ಸೌಂದರ್ಯ ಮತ್ತು ಆಧ್ಯಾತ್ಮಿಕ ಸೌಂದರ್ಯ. ಈ 4 ತಂತ್ರಗಳು ಇಲ್ಲಿ 4 ತಂತಿಗಳಾಗಿವೆ. ಭಾರತೀಯ ತತ್ವಜ್ಞಾನದ ಆಳಕ್ಕೆ ಇಳಿದಂತೆ ಇನ್ನೂ ಅನೇಕ ಹೊಸ ಹೊಸ ಅರ್ಥಗಳು ಹೊಳೆಯುತ್ತವೆ. ಹತವೋ ಹಿತವೋ ಆ ಅನಾಹತ, ಮಿತಿಮಿತಿಗೆ ಇತಿ ನನನನ. ಚಾರುತಂತ್ರಿಯ ಚರಣ ಚರಣದ ಘನ ಘನಿತ ಚತುರಸ್ವನ, ಹತವೋ ಹಿತವೋ ಆ ಅನಾಹತ, ಮಿತಿ ಮಿತಿಗೆ ಇತಿ ನನನನ. ಅನಾಹತ ಎನ್ನುವುದು ಒಂದು ಚಕ್ರ. ಇದು ಎದೆಯ ಮಧ್ಯದಲ್ಲಿ ಹೃದಯಕ್ಕೆ ಅತ್ಯಂತ ಆಪ್ತವಾಗಿದೆ. ಇದರ ಮಂತ್ರ ಯಂ. ಇದು ಹೊರಡಿಸುವ ನಾದ ಸೋಹಂ. ಆದ್ದರಿಂದಲೇ ಬೇಂದ್ರೆಯವರ ಕಾವ್ಯ ನಾದಲೀಲೆ. ಅನಾಹತ ಚಕ್ರದಲ್ಲಿ ಹೊಮ್ಮುವ ನಾದಕ್ಕೆ ಆಹತ ತಾಡನ ಬೇಕಾಗಿಲ್ಲ. ಆ ಕಾರಣದಿಂದಲೇ ಅದಕ್ಕೆ ಅನಾಹತ ಚಕ್ರ ಎನ್ನುವರು. ಅನಾಹತ ಚಕ್ರದಿಂದ ಹೃದಯದ ಭಾಗದಿಂದ ಹೊರಡುವ ನಾದ ಶರೀರಿಯಾದ ಈ ಕಾವ್ಯವು ಹತವೋ ಹಿತವೋ, ಒಳ್ಳೆಯದೋ ಕೆಟ್ಟದ್ದೋ ಎಂದು ಅರಿತವರಾರು. ಏನೇ ಆಗಲಿ ಅದು ಸ್ವ ಆತ್ಮ ಸಂತೋಷವನ್ನು ಸೂಚಿಸುತ್ತದೆ. ಮನೋ ಆನಂದವನ್ನು ನೀಡುವ ಸಂಗೀತಕ್ಕಿದೆ. ನಾದ ಸಂಗೀತದ ಒಂದು ರೂಪ. ಬೆನ್ನಿ ನಾನಿಕೆ ಜನನ ಜಾನಿಕೆ ಮನನಮೇ ಸಹಿತಸ್ವನ. ಈ ನೂ ಸಹಜ ಪ್ರಸವವನ್ನು ಧ್ವನಿಸುತ್ತದೆ. ಪ್ರಸವಿಸುವ ಸ್ತ್ರೀ ಬೆನ್ನಿಗೆ ಆನಿಕೆಯನ್ನು ಪಡೆದುಕೊಂಡು ಸಹಜ ಪ್ರಸವವನ್ನು ಮಾಡುತ್ತಾಳೆ. ಜನನದ ಜಾನಿಕೆಯಾಗಿ ಮನದಿಂದ ತನ್ನ ಶಿಶುವಿಗೆ ಮೊಲೆಯುಣಿಸುತ್ತಾಳೆ. ಜನನದ ಧ್ಯಾನವೇ ಜಾನಿಕೆ. ಬೆನ್ನಿಗೆ ಆನಿಕೆ ಅದುವೇ ಆಧಾರ. ಇದು ಕವಿಯ ಕಾವ್ಯಸೃಷ್ಟಿಯ ಅವಸ್ಥೆ. ಕವಿಯ ಮನಸ್ಸಿನಲ್ಲಿ ಕಾವ್ಯ ಸೃಷ್ಟಿ ಅದು ಪ್ರಕಟವಾಗುವ ವಿಚಾರ ಇಲ್ಲಿದೆ. ಕಾವ್ಯದ ಮನನ ಇಲ್ಲಿ ಸ್ವಹಿತ ಸ್ವನ ಆಗಿದೆ. ಕಾವ್ಯ ದೇವತೆಗಳಿಂದ ವರಪ್ರಸಾದ ರೂಪದಲ್ಲಿ ಸ್ತನ್ಯಪಾನದ ಅಲೌಕಿಕ ಅನುಭವ ಪಡೆದು ಸಂಸ್ಕಾರ ಸಂಪನ್ನರಾದವರು ಬೇಂದ್ರೆಯವರ ದೃಷ್ಟಿಯಲ್ಲಿ ಇದು ಪಡೆದುಕೊಂಡು ಬಂದದ್ದು. 2ನೇ ಭಾಗದಲ್ಲಿ ಕವಿಗೆ ಪ್ರತಿಭೆಯ ದರ್ಶನ, ರಸಸೃಷ್ಟಿ ಮತ್ತು ಕಾವ್ಯದ ಅಸ್ತಿತ್ವದ ಅರಿವಿನ ಇರುವಿನ ವಿವರಗಳು ಇಲ್ಲಿವೆ. ಈ ಕವನದ 1ನೇ ಭಾಗವನ್ನು ಋಗ್ವೇದದ ರೂಪದಲ್ಲಿ ನೋಡಬೇಕು. ಈ ಭಾಗದ ಕವನ ವಾಚನವನ್ನು ಋಗ್ವೇದದ ಮಂತ್ರದಂತೆ ವಾಚಿಸಬಹುದು. 2ನೇ ಭಾಗವನ್ನು ಯಜುರ್ವೇದ ಮಂತ್ರದ ರೂಪದ ಹಿನ್ನೆಲೆಯಲ್ಲಿ ನೋಡಬಹುದು. ಇಲ್ಲಿಯ ಕಾವ್ಯದ ಸಾಲುಗಳನ್ನು ಯಜುರ್ವೇದದ ಮಂತ್ರದ ಪಠಣೆಯ ಸ್ವರೂಪದಲ್ಲಿ ವಾಚಿಸಬಹುದು. ಗೋವಿನ ಕೊಡುಗೆಯ ಹಡಗದ ಹುಡುಗಿ ಬೆಡಗಿಲೆ ಬಂದಳು ನಡುನುಡುಗಿ. ಕಾವ್ಯಕನ್ಯೆ ತನ್ನನ್ನು ಅತಿಯಾಗಿ ಪ್ರೀತಿಸುವ ಕವಿಯನ್ನು ಕಾಣಲು ಬರುತ್ತಿದ್ದಾಳೆ. ಅವಳನ್ನು ಗೋವಿನ ಕೊಡುಗೆ. ಕವಿಯ ಹೃದಯ ಸಮುದ್ರದಲ್ಲಿ ನೌಕಾರೂಢಳಾಗಿ ಬರುತ್ತಿದ್ದಾಳೆ. ನಡುಗಿ ನಡುಗಿಸುತ್ತಾ ನರ್ತಿಸುತ್ತಾ ಬರುತ್ತಿದ್ದಾಳೆ. ಇನ್ನೊಂದು ಅಂಶ, ಕುಂಭಾರು ಬಂದರಿನಿಂದ ಬಂದವರು ಬೇಂದ್ರೆ. ಸಮುದ್ರ ದಂಡೆಯ ಹತ್ತಿರ ಇರುವ ಗುಡ್ಡದ ಮೇಲೆ ಅವರ ಕುಲದೇವತಿ ಕುಸುಮೇಶ್ವರಿಯ ಗುಡಿ ಇದೆ. ಕುಸುಮೇಶ್ವರಿ ಎಂದರೆ ಹೂಪಾರ್ವತಿ ಎಂದರ್ಥ. ಇವಳು ಬೇಂದ್ರೆಯವರಿಗೆ ಹಡಗದ ಹುಡುಗಿ ಆಗಿರಬಹುದು. ಕವಿಯನ್ನು ಹುಡುಕಿಕೊಂಡ ಬಂದ ಕಾವ್ಯದೇವತೆ. ಕವಿತೆಯನ್ನು ವರಪ್ರಸಾದವನ್ನು ಕನ್ನಡದಲ್ಲಿ ನೀಡಿದ್ದು ಬೇಂದ್ರೆಯವರಿಗೆ ಮಾತ್ರ ಎನ್ನುವ ಅಭಿಪ್ರಾಯ ನನ್ನದು. ಹೀಗಾಗಿಯೇ ಬೇಂದ್ರೆ ವರಕವಿ, ಜಾತ್ಯಾ ಪ್ರತಿಭಾವಂತ. ಅಧ್ಯಯನದ ಪ್ರಯತ್ನ ನಿರಂತರ. ಅದಕ್ಕೆ ದೈವ ಅಂದರೆ ದೇವಿಯ ಕಾವ್ಯ ದೇವತೆಯ ಸಾಥ್ ಅವರಿಗೆ ಇತ್ತು. ಸಲಿಗೆಯ ಸುಲಿಗೆಯ ಬಯಕೆಯ ಒಲುಮೆ, ಬಯಲಿನ ನೇಯ್ಗೆಯ ಸಿರಿ ಉಡಿಗೆ. ಕವಿ ಸಲಿಗೆಯನ್ನು ಸುಲಿಗೆ ಮಾಡಿ ಬಯಕೆಯಲ್ಲಿ ಒಲುಮೆಯನ್ನು ವ್ಯಕ್ತಪಡಿಸಿ ಅವಳ ಜೊತೆ ಕಾವ್ಯದ ಆಟಕ್ಕೆ ಸಂಬಂಧ ಬೆಳೆಸುತ್ತಾನೆ. ಬಂದವಳು ಅಂಬರವನ್ನೇ ಸಿರಿ ಉಡಿಗೆಯನ್ನಾಗಿ ಮಾಡಿಕೊಂಡು ಕವಿ ಎಂಬ ಪ್ರಿಯಕರನನ್ನು ಸಂಧಿಸುತ್ತಾಳೆ. ಇಲ್ಲಿ ಅಪರಿಚಿತಳು ಪರಿಚಿತಳಾಗಿ ಸ್ನೇಹದಲ್ಲಿ ಸಂಚರಿಸುವ ಚಿತ್ರವಿದೆ. ಬಯಲಿನ ನೇಗೆ ಎಂದರೆ ದಿಕ್ಕುಗಳೇ ಅವಳಿಗೆ ಅಂಬರವಾದ ದಿಗಂಬರ ಉಡಿಗೆ. ಇದೊಂದು ತತ್ವ. ಇದು ಬೃಹತ್ ಭಾವವನ್ನು ಅರ್ಥೈಸುತ್ತದೆ. ಭಾವ ಎಂದರೆ ಬೇಂದ್ರೆಯವರಿಗೆ ಸತ್ಯದ ಪ್ರತಿಮೆ. ಕವಿ ಹಾಗೂ ಕಾವ್ಯಕನ್ನಿಕೆಯ ನಡುವೆ ಇರುವ ಪರಸ್ಪರತೆಯಲ್ಲಿ ಯಾವ ಮುಚ್ಚುಮರೆ ಇಲ್ಲ. ಇಂತಹ ಕಾವ್ಯಕನ್ನಿಕೆಯಲ್ಲಿ ಕವಿಗಿರುವುದು ಬಯಕೆಯ ಒಲುಮೆ. ನಾಡಿಯ ನಡಿಗೆಯ ನಲುವಿನ ನಾಲಿಗೆ ನೆನೆದಿರಿ ಸೋಲುವ ಸೊಲ್ಲಿನಲ್ಲಿ. ಕಾವ್ಯಕನ್ನಿಕೆಯ ನಡಿಗೆ ಕವಿಯ ನಾಡಿಯನ್ನು ಸ್ಪಂದಿಸುತ್ತದೆ. ಇಲ್ಲಿ ನಾಡಿ ಎಂದರೆ ಯೋಗದ ನಾಡಿಗಳು. ಲೌಕಿಕ ಪ್ರತಿಮೆ ಅಲೌಕಿಕತೆಗೆ ಕವಿಯನ್ನು ಕರೆದುಕೊಂಡು ಹೋಗುತ್ತದೆ. ಇಲ್ಲಿ ನಡೆಯುವ ವ್ಯಾಪಾರ ಯೋಗ ಶರೀರದ ನಾಡಿಯದು. 3 ಮುಖ್ಯ ನಾಡಿಗಳಾದ ಇಳ, ಪಿಂಗಳ ಮತ್ತು ಸುಷುಮ್ನ. ಈ ನಾಡಿ ಪ್ರಕ್ರಿಯೆಯಿಂದ ದೇಹದಲ್ಲಿ ಒಂದು ಅತೀಂದ್ರಿಯ ಶಕ್ತಿ ಪ್ರವಾಹವಾಗುತ್ತದೆ. ಆ ಶಕ್ತಿ ಕವಿಯ ನಲುವಿನ ನಾಲಿಗೆಗೆ ಒಂದು ಆಹ್ಲಾದಕರವಾದ ಆನಂದದ ಅನುಭವವನ್ನು ಕೊಡುತ್ತದೆ. ಕವಿ ಅದಕ್ಕೆ ಸೋಲುತ್ತಾನೆ.
ಅಂದರೆ ಮರಳಾಗುತ್ತಾನೆ. ಮರಳಾಗುವುದು ವಾಕ್ಗೆ, ಮಾತಿಗೆ ಮರಳಾಗುವುದು ಸರ್ವೇ ಸಾಮಾನ್ಯ. ಮುಟ್ಟದ ಮಾಟದ ಹುಟ್ಟದ ಹುಟ್ಟಿಗೆ ಜೇನಿನ ಥಳಿಮಳಿ ಸನಿಹ ಹನಿ. ಇದುವರೆಗೆ ಯಾರೂ ಮುಟ್ಟದಂತಹ ಜೇನು ಹುಟ್ಟನ್ನು ಕವಿ ಕಾವ್ಯಕನ್ಯೆಯಲ್ಲಿ ಕಾಣುತ್ತಾನೆ. ಜೇನು ಹುಟ್ಟಿನಲ್ಲಿ ರಾಣಿ ಜೇನು ಹುಳ ಬಹಳ ಮುಖ್ಯವಾದಂತಹ ವಸ್ತು. ಈ ಕಾವ್ಯಕನ್ಯೆ ಕವಿಯ ಹತ್ತಿರ ಬಂದು ಮಾತಿನ ಜೇನಿನ ಮಳೆಯನ್ನು ಹನಿಸುತ್ತಾಳೆ. ಅದು ಕವಿಯ ಮನವೆಂಬ ಕಾವ್ಯಾಂಗಳದಲ್ಲಿ ಥಳಿ ಹೊಡೆದ ಹಾಗೆ ಆಗಿರುತ್ತದೆ. ಅದು ಕವಿಗೆ ಕಾವ್ಯ ಕಟ್ಟುವಿಕೆಗೆ ಲಭ್ಯವಾಗುವ ದಿವ್ಯಾನುಭವ. ಅಂಗಳದ ಥಳಿ ಸೃಜನಶಕ್ತಿಯ ರೂಪ, ಅದರಿಂದ ಸೃಷ್ಟಿ ಪುನಃಸೃಷ್ಟಿ. ಇಲ್ಲಿ ಕವಿ ತನ್ನ ನಾಲಿಗೆಗೆ ಎರಡು ಅನುಭವವನ್ನು ಪಡೆಯುತ್ತಾನೆ. ಒಂದು ಜೇನಿನದು, ಇನ್ನೊಂದು ಮಾತಿನದು. ಅಂದರೆ ವಾಕ್. ದೀರ್ಘವಾಗಿ ವಿಚಾರ ಮಾಡಿದರೆ ಎರಡೂ ಅನುಭವದ ಫಲ ಒಂದೇ. ಬೆಚ್ಚಿದ ವೆಚ್ಚವು ಬಸರಿನ ಮೊಳಕೆ, ಬಚ್ಚಿದ್ದಾವದು ನಾ ತಿಳಿಯೆ. ಈ ಎಲ್ಲ ವ್ಯಾಪಾರದಿಂದ ಕವಿ ಬೆಚ್ಚಿದ್ದಾನೆ ಎಂದರೆ ಒಂದು ರೀತಿಯ ಆನಂದದ ಉದ್ವೇಗಕ್ಕೆ ಒಳಗಾಗಿದ್ದಾನೆ. ಆ ಸ್ಥಿತಿಯ ವೆಚ್ಚ ಏನೆಂದರೆ ಕಾವ್ಯದ ಬಸರಿನ ಮೊಳಕೆ. ಒಡಮೂಡಿದ ಕಾವ್ಯ ತನ್ನ ಒಡಲಿನಲ್ಲಿ ಏನೇನೋ ಹಚ್ಚಿಕೊಂಡಿದೆ ಎಂಬುದು ಕವಿಗೆ ನಿಗೂಢವಾಗಿದೆ. ಅದಕ್ಕೆ ಅತ್ಯಂತ ವಿನಯದಿಂದ ನಾ ತಿಳಿಯ ಎಂದು ಹೇಳುತ್ತಾನೆ. ನ ಶಬ್ದವಾಚಕದಿಂದ ಕಾವ್ಯದ ಆರಂಭ ನ. ಕಾವ್ಯಕ್ಕೆ ಆಧಾರವಾದ ನಾದದೇವತೆಯನ್ನು ನೋಡಿ ವರ ಪಡೆಯಲು ನಾ ಎಂಬ ಅಹಂಕಾರ ಹೋಗಬೇಕು ಎಂಬ ನಿಲುವು ಬೇಂದ್ರೆಯವರದಾಗಿತ್ತು. ಭೂತದ ಭಾವ, ಉದ್ಭಾವದ ಜಾವ, ಮೊಲೆ ಉಡಿಸುವವಳು ಪ್ರತಿಭೆಯ ನವ. ಈ ಭಾಗದ ಕೊನೆಯ ನುಡಿಯಲ್ಲಿ ಕವಿ ಹೇಳುವುದು ಭೂತದ ಭಾವ. ಇಲ್ಲಿ ಭೂತ ಎಂದರೆ ಅಸ್ತಿತ್ವ. ಯಾವುದು ಇದೆಯೋ ಅದೆಲ್ಲ ಭೂತ. ಆ ಭೂತದ ಭಾವ ಉದ್ಭವವಾಗದೆ ಅನುಭವವಿಲ್ಲ. ಈ ಭೂತ ಮತ್ತು ಭಾವ ಎರಡೂ ಶಬ್ದವನ್ನು ಬೇಂದ್ರೆಯವರು ಪಡೆದದ್ದು ವಿಷ್ಣು ಸಹಸ್ರನಾಮದಿಂದ. ಭೂತವೃದ್ಭಾವೋ ಭೂತಾತ್ಮ ಭೂತಭಾವನಃ. ಈ ಸಾಲಿನಲ್ಲಿ ಬರುವ 6 ಭೂತ ಶಬ್ದಗಳನ್ನು ಭಿನ್ನ ಭಿನ್ನ ಸ್ತರಗಳಲ್ಲಿ ಬೇಂದ್ರೆಯವರು ತಮ್ಮ ಕಾವ್ಯದಲ್ಲಿ ತಂದಿದ್ದಾರೆ. ಭೂತ ಎಂದರೆ ಸತ್ಯ, ಯಥಾರ್ಥವಾದ ನಿಜ ಎಂದು ಒಂದರ್ಥ. ಭಾವ ಎನ್ನುವ ಶಬ್ದಕ್ಕೆ 106 ಅರ್ಥಗಳು. ಸಮಗ್ರ ಬೇಂದ್ರೆ ಕಾವ್ಯದಲ್ಲಿ ಈ ಶಬ್ದದ ಎಲ್ಲ ಸ್ವರೂಪಾರ್ಥಗಳು ಬಂದಿವೆ. ಇಲ್ಲಿ ಭಾವ ಎಂದರೆ ಆನಂದ. ದೋಷ ಮತ್ತು ಸೋಮ. ಇಂದು ಸೂರ್ಯ ಚಂದ್ರಾದಿಗಳನ್ನು ಬೆಳಗಿಸಿ ಜಗತ್ತನ್ನು ಸಲಹುವನು. ಅದರಂತೆ ಬೇಂದ್ರೆ ಕಾವ್ಯ ದೋಷ ಮತ್ತು ಸೋಂಕು ಇರದ ಸೂರ್ಯ ಚಂದ್ರರಂತೆ ಬೆಳಕು ನೀಡುವ ಅನುಭವದ ಆನಂದದ ಕಾವ್ಯ. ಈ ಕಾವ್ಯವನ್ನು ನನಗೆ ನೀಡುವವಳು ಕಾವ್ಯದೇವತೆ. ಅದನ್ನು ನನಗೆ ಉದ್ಭವ ಜಾವದ ಮೊಲೆ ಉಡಿಸುವವಳು. ಅದು ನವ ಪ್ರತಿಭೆ. ಪ್ರತಿಭಾಯ ನವನವೋನ್ಮೇಷ ಶಾಲಿನಿ. ಚಿತ್ತಿ ಮಳಿ ತತ್ತಿ ಹಾಕುತ್ತಿತ್ತು ಸ್ವಾತಿ ಮುತ್ತಿನೊಳಗ. ಸತ್ತಿಯೋ ಮಗನ ಅಂತ ಕೂಗಿದರೂ ಸಾವಿ ಮಗಳು ಭಾವಿ ಮಗಳು ಕೂಡಿ. ಚಿತ್ತಿ ಮಳಿ ತತ್ತಿ ಹಾಕುತ್ತಿತ್ತು ಸ್ವಾತಿ ಮುತ್ತು ಹೆಣ್ಣೊಳಗ. ಚಿತ್ತಿ ಮಳಿ ತತ್ತಿ ಹಾಕುತ್ತಿತ್ತು ಸ್ವಾತಿ ಮುತ್ತು ಹೆಣ್ಣೊಳಗ. ಸತಿಯು ಮಗನ ಅಂತ ಕೂಗಿದರು ಸಾವಿ ಮಗಳು ಭಾವಿ ಮಗಳು ಕೂಡಿ. ಈ ಜಗ ಅಪ್ಪ ಅಮ್ಮನ ಮಗ, ಅಮ್ಮನೊಳಗ ಅಪ್ಪನ ಮಗ, ಅಪ್ಪನ ಕತ್ತಿಗೆ ಅಮ್ಮನ ನೊಗನ ಅವರ ಕಂದ ಶ್ರೀ ಗುರುದತ್ತ ಅಂದ. ನಾನು ನೀನು ಆನು ತಾನು, ನಾನು ನೀನು ಆನು ತಾನು, ನಾನು ನೀನು ಆನು ತಾನು, ನಾನು ನೀನು ಆನು ತಾನು. ನಾಕು ನಾಥೇ ತಂತಿ, ನಾಕು ನಾಕೆ ತಂತಿ. ಚಿತ್ತಿ ಮಳಿ ಮತ್ತು ಸ್ವಾತಿ ಮಳಿ ಇವೆರಡೂ ಗೆಳೆತನದ ಮಳೆಗಳು. ಈ ಎರಡೂ ಮಳೆಗಳನ್ನು ಕುರಿತು ನಮ್ಮ ದೇಶದ ರೈತನ ಉಡಿಯಲ್ಲಿ ಅನೇಕ ಒಡಪುಗಳು, ಲೋಕೋಕ್ತಿಗಳು ಇವೆ. ಚಿತ್ತಿ ಮಳೆ ರೈತನಿಗೆ ಭಾಷೆ ಕೊಟ್ಟ ಮಳೆ. ಸ್ವಾತಿ ಮಳೆ ಬಂದರೆ ಮುತ್ತಿನಂಥ ಬೆಳೆ. ಇನ್ನೂ ಅನೇಕ ಈ ರೀತಿಯ ಮಾತುಗಳಿವೆ. ಇವು ಮಳೆ, ಇಳೆ, ಜೀವನ ಇವುಗಳ ನಡುವೆ ಅವಿನಾಭಾವ ಸಂಬಂಧವನ್ನು ತಿಳಿ ಹೇಳುತ್ತದೆ. ಚಿತ್ರಾ ನಕ್ಷತ್ರದಲ್ಲಿ ಬೀಳುವ ಮಳೆ ಎಲ್ಲಿ ಬೀಳುತ್ತದೆ ಎನ್ನುವುದು ಖಾತ್ರಿ ಹೇಳಲು ಬರುವುದಿಲ್ಲ. ಅದಕ್ಕೆ ಅದನ್ನು ಕುಡುಚಿತ್ತಿ ಎಂದು ಕರೆಯುತ್ತಾರೆ. ಬೇಂದ್ರೆಯವರು ಈ ಮಳೆಯನ್ನೇ ಕುರಿತು ಒಂದು ಪದ್ಯವನ್ನೇ ಬರೆದಿದ್ದಾರೆ. ಆ ಮಳೆಯ ಒಂದು ವಿಶಿಷ್ಟ ಎಂದರೆ ಅದು ಎಲ್ಲಿ ಸುರಿಯುತ್ತದೆಯೋ ಅಲ್ಲಿ ಭರಪೂರ ಬೆಳೆ. ಮಳೆ ಮತ್ತು ಬೆಳೆ ಇವರ ಸಂಬಂಧವೇ ಬದುಕು. ಕವಿಯ ಅಂತರಂಗದಲ್ಲಿ ಈ ಚಿತ್ತಿ ಮಳೆ ತತ್ತಿಯನ್ನು ಇಡುತ್ತದೆ. ಅದು ಕಾವ್ಯದ ಭಾವ. ಆ ಕಾವ್ಯ ಭಾವ ಸಫಲವಾಗಿ ಫಲ ದೊರೆಯಬೇಕಾದರೆ ಚಿತ್ತಿ ನಂತರದ ಸ್ವಾತಿ ಮಳಿ ಬರಲೇಬೇಕು. ಆ ಮಳಿ ಸಿಂಪಿನಲ್ಲಿ ಸೇರಿ ಅಲ್ಲಿರುವ ಹುಳದ ಜೊತೆಗೆ ಸ್ನೇಹ ಮಾಡಿ ಪ್ರೀತಿಯ ಸಂಬಂಧ ಬೆಳೆಸಿದಾಗ ಮುತ್ತು ಹುಟ್ಟುತ್ತದೆ. ಮುತ್ತಿನ ಹುಟ್ಟಿಗೆ ಚಿತ್ತಿ ಸ್ವಾತಿ ಬಹಳ ಮುಖ್ಯ. ಚಿತ್ತ ಎಂದರೆ ಮನಸ್ಸು. ಮನಸ್ಸಿನ ಜೊತೆ ಸ್ವಾತಿ ಸೇರಿ ಸಿಂಪಿನಲ್ಲಿ ಸೇರಿಕೊಂಡು ಮುತ್ತು ನೀಡುತ್ತದೆ. ಅದಕ್ಕೆ ಯಾವುದೇ ಕ್ರಿಯಾಪದ ಹಾಕು, ಅದು ಕಾವ್ಯದ ಬೀಜವಾಗುತ್ತದೆ. ಸ್ವಾತಿ ಮಳೆ ಬರುವಿಕೆಗಾಗಿ ಶಿಂಪು ನೀರಿನಲ್ಲಿ ಮೇಲ್ಮುಖವಾಗಿದ್ದುಕೊಂಡು ತುಸು ಬಾಯಗಲಿಸಿ ಸೂರ್ಯನಾರಾಯಣನು ನೀಡುವ ಸ್ವಾತಿ ಮಳೆಗೆ ಹಾದಿ ನೋಡುತ್ತಿರುತ್ತದೆ. ಇದು ಭಕ್ತ
ಭಗವಂತನ ಹಾದಿ ನೋಡುವುದು, ಭಗವಂತ ಭಕ್ತನ ಹಾದಿ ನೋಡುವುದು. ನಮ್ಮ ಭಾರತೀಯ ಭಕ್ತಿ ಪಂಥದ ಪರಂಪರೆಯಲ್ಲಿ ಇದನ್ನು ಕಾಣುತ್ತೇವೆ. ಹಾಗೆ ಬೇಂದ್ರೆಯವರು ಈ ಸಾಲಿನೊಳಗೆ ಅದನ್ನು ಕಾಣಬಯಸುತ್ತಾರೆ. ಚಿತ್ತಿಯ ತತ್ತಿ ಸಿಂಪಿನಲ್ಲಿ ಬೆಚ್ಚಗೆ ಕುಳಿತು ಸ್ವಾತಿ ಮಳೆಯ ಒಂದು ನೀರಿಗಾಗಿ ಕಾದು ಅದು ಒಳ ಸೇರಿದ ಕೂಡಲೇ ಸಿಂಪಿನ ಎರಡೂ ಮಗ್ಗುಲುಗಳು ಗಟ್ಟಿಯಾಗಿ ಕೂಡಿಕೊಂಡು ಒಳಗೆ ರಸ ಸಂಯೋಗಗೊಂಡು ಮುತ್ತಿಗೆ ಜನ್ಮ ಕೊಡುತ್ತವೆ. ಇದು ಎಲ್ಲ ಶಿಂಪುಗಳಲ್ಲಿ ಎಲ್ಲ ಕಾಲದಲ್ಲಿ ನಡೆಯುವುದಿಲ್ಲ. ಅದಕ್ಕೆ ತತಿ ಬೇಕು. ರೈತ ಬಿತ್ತನೆಗೆ ತತಿ ನೋಡುತ್ತಾನೆ. ಹಾಗೆ ಇದು ಬೇಂದ್ರೆಯವರಿಗೆ ಕಾವ್ಯದ ತತಿ, ಇದು ದೈವಲೀಲೆ. ಈ ಎರಡೂ ಮಳೆಯ ರೂಪಕದೊಂದಿಗೆ ತಮ್ಮ ಕಾವ್ಯೋದ್ಯೋಗವನ್ನು ಹೇಳುತ್ತಾರೆ. ಸತ್ತಿಯೋ ಮಗನ ಅಂತ ಕೂಗಿದರೂ ಆ ಕೂಗು ನನಗೆ ಕೇಳಿಸ್ತು. ಕೂಗಿದವರು ಬೇರೆ ಯಾರೂ ಅಲ್ಲ, ಸಾವಿ ಮಗಳು ಭಾವಿ ಮಗಳು ಇಬ್ಬರೂ ಕೂಡಿ ಕೂಗಿ ಹೇಳಿದರು. ಇದು ಒಂದು ರೀತಿಯ ಎಚ್ಚರ. ಬೇಂದ್ರೆಯವರಿಗೆ ಮೊದಲಿನಿಂದ ಕಾಲದ ಅರಿವು ಇದ್ದೇ ಇದೆ. ಅವರ ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಕಾಲನನ್ನು ಕುರಿತೇ ಹೇಳುವ ಕವಿತೆ. ಮಗನ ಬಗ್ಗೆ ತಾಯಿಗಿರುವ ಕಾಳಜಿ ಬಹಳ ದೊಡ್ಡದು. ಅದನ್ನು ತಮ್ಮ ಕಾವ್ಯ ಜೀವನದುದ್ದಕ್ಕೂ ಅನುಭವಿಸಿದವರು ಬೇಂದ್ರೆ. ಸಾವಿ ಎಂದರೆ ಭೂತ, ಭಾವಿ ಎಂದರೆ ಭವಿಷ್ಯ. ಆ ಎಚ್ಚರವನ್ನು ಸಾವಿ ಮಗಳು ಭಾವಿ ಮಗಳು ಕೂಡಿ ಬೇಂದ್ರೆಗೆ ನೀಡುತ್ತಾರೆ. ಇಲ್ಲಿ ಇನ್ನೊಂದು ಅರ್ಥವನ್ನು ಪರಿಗ್ರಹಿಸಬಹುದು. ಸಾವಿ ಎಂದರೆ ಅರವಿಂದರ ಸಾವಿತ್ರಿ, ಭಾವಿ ಎಂದರೆ ತಮ್ಮ ಉಪಾಸ್ಯ ದೇವತೆ ಗಾಯತ್ರಿ. ಇಬ್ಬರು ಸಂಧ್ಯೋಪಾಸನೆಯಲ್ಲಿ ಜೊತೆಯಾಗಿ ಬರುತ್ತಾರೆ. ಸಂಧ್ಯಾಯ ನಮಃ, ಸಾವಿತ್ರಿಯ ನಮಃ, ಗಾಯತ್ರಿಯ ನಮಃ, ಸರಸ್ವತ್ಯೈ ನಮಃ. ಇದು ಅವರ ಕಾವ್ಯಾನುಸಂಧಾನ. ಈ ಉಪಾಸನಾದ ಜೊತೆಗೆ ಆ ಛಂದಸ್ಸನ್ನು ಕುರಿತು ಹೇಳುತ್ತಾರೆ. ಗಾಯಂತಂ ತ್ರಾಯತೇತಿ ಗಾಯತ್ರಿ, ಹಾಡಿದವನನ್ನು ಕಾಪಾಡುವಳು ಎಂದರ್ಥ. ಮೂರನೇ ವೇದ ಸಾಮವೇದ. ಗಾಯನ ಛಂದಸ್ಸು ಇದರ ಪ್ರಧಾನ ಲಕ್ಷಣ. ಸಾಮವೇದ ಸಂಹಿತೆ ಎಂದು ಬಹುಭಾಗ ಉಳಿದುಕೊಂಡಿದ್ದು ಕಾಶ್ಮೀರದಲ್ಲಿ. ನಮ್ಮ ನಾಡಿನಲ್ಲಿಯೂ ಸಹಿತ ಅನೇಕ ವೇದ ವಿದ್ಯಾಪೀಠಗಳಲ್ಲಿ ಸಾಮವೇದ ಸಂಹಿತ ಗಾನ ರೂಪದಲ್ಲಿ ಹೇಳುವವರಿದ್ದಾರೆ. ಗಾನವನ್ನು ಕೇಳಿ ತಮ್ಮ ಪಾಡನ್ನು ಹಾಡಾಗಿಸಿದವರು ಬೇಂದ್ರೆ. ಅವರ ಕಾವ್ಯ ಎಂದರೆ ಸತ್ ಚಿತ್ ಆನಂದ, ಅದುವೇ ಸಚ್ಚಿದಾನಂದ. ಈ ಜಗ ಅಪ್ಪ ಅಮ್ಮನ ಮಗ, ಅಮ್ಮನೊಳಗ ಅಪ್ಪನ ಮೊಗ, ಅಪ್ಪನ ಕತ್ತಿಗೆ ಅಮ್ಮನ ನೊಗ, ನಾ ಅವರ ಕಂದ ಶ್ರೀ ಗುರುದತ್ತ ಅಂದ. ಈ ಜಗಕ್ಕೆ ಮಗ ಅಪ್ಪ ಅಮ್ಮನ ದೈವಿ ಮಿಲನದಿಂದ ಬಂದಿದ್ದಾನೆ, ಬರುತ್ತಾನೆ, ಹಾಗೆ ಬರಬೇಕು. ಇದು ಬೇಂದ್ರೆಯವರ ಭಾರತೀಯ ಕುಟುಂಬ ದರ್ಶನ. ಆದ್ದರಿಂದಲೇ ಅವರು ಹೇಳಿದ್ದು ಸಮರಸವೇ ಜೀವನ. ಭರತನ ರಸ ಸಿದ್ಧಾಂತ ಕೇವಲ ಸಾಹಿತ್ಯಕ್ಕಲ್ಲ, ಜೀವನಕ್ಕೆ ಅಂತ ಹೇಳಿದ ಜಗತ್ತಿನ ಏಕಮೇವ ಕವಿ ಬೇಂದ್ರೆ. ಆದ್ದರಿಂದಲೇ ಅವರು ಒಂದೆಡೆ ಹೇಳಿದ್ದು ಯುಗದ ಕವಿಗೆ ಜಗದ ಕವಿಯೇ ವಂದನೆ. ಬಂದ ಮಗು ಅಪ್ಪ ಅಮ್ಮನ ಹೋಲಿಕೆ. ಪ್ರಸವದ ನಂತರ ಒಬ್ಬರನ್ನೊಬ್ಬರು ನೋಡಿ ಬಂದ ಕಂದನನ್ನು ನೋಡುವುದು ಸಂಪ್ರದಾಯ, ರೂಢಿ ಮತ್ತು ಪರಂಪರೆ. ಅಂತಃಪಟ ಸರಿದಾಗ ಅಲ್ಲಿ ಒಬ್ಬರನ್ನೊಬ್ಬರು ನೋಡಿ ನಾಚಿ ನೀರಾಗಿ ನೋಡಿದ ಅನುಭವದ ಸುಖ. ಇಲ್ಲಿ ಒಬ್ಬರನ್ನೊಬ್ಬರು ನೋಡಿ ಕಂದನನ್ನು ನೋಡುವುದರಲ್ಲಿರುವ ಆನಂದ ಅಲೌಕಿಕ. ಅದರ ಜೊತೆಗೆ ಅದು ಮುಂದೆ ಅವರಿಬ್ಬರ ಕಂದ ಅಷ್ಟೇ ಅಲ್ಲ, ಎಲ್ಲರ ಕಂದ. ಹಾಗೆ ಬೇಂದ್ರೆ ಕಾವ್ಯ ಅವರು ಹೇಳುತ್ತಾರೆ, ಈ ಕವನಗಳಿಗೆ ನಾನೇ ಜನ್ಮ ಕೊಟ್ಟಿದ್ದೇನೆ, ಆದರೆ ಅವು ನನ್ನವಷ್ಟೇ ಅಲ್ಲ, ಕನ್ನಡದ ಕವನಗಳು. ಜಗತ್ತಿನಲ್ಲಿ ಎಲ್ಲಿ ಭಾವ ಇದೆಯೋ ಅಲ್ಲಿ ಬೇಂದ್ರೆ. ತಾಯಿ ತಂದೆಗೆ ಕೊಟ್ಟು ಭಾರ ಹೊತ್ತು ಭಾರ್ಯ ಎನಿಸಿಕೊಳ್ಳುತ್ತಾಳೆ. ಭೂದೇವಿ ಭಗವಂತನ ಭಾರ್ಯೆ, ತಂದೆ ಭರ್ತ ಎನಿಸಿಕೊಳ್ಳುತ್ತಾನೆ. ಭರ್ತ ಸೃಷ್ಟಿಕರ್ತ. ಈ ಮಾತು ಕಾಳಿದಾಸನ ರಘುವಂಶದ ಶ್ಲೋಕವನ್ನು ನೆನಪಿಸುತ್ತದೆ. ವಾಗರ್ಥ ವ್ಯಸಂಪೃಪ್ತೋ ವಾಗರ್ಥ ಪ್ರತಿಪತ್ತೆಯೇ ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರು. ವಾಕ್ನಲ್ಲಿ ಪ್ರತಿಫಲನವಾಗುವುದು ಅರ್ಥ ಎಂದರೆ ಅಮ್ಮನ ಮುಖದಲ್ಲಿ ಕಾಣುವುದು ಅಪ್ಪನ ಮುಖವೇ. ಅಂಬಿಕಾತನಯದತ್ತನು ತಾನು ದೈವೀ ಮಿಥುನದ ಕಂದ, ಪಾರ್ವತಿಯ ಮಗ. ನಾನು ಅಂಬಿಕಾ ಶಬ್ದದಲ್ಲಿ ಶಿವಪಾರ್ವತಿಯರ ಕೂಡುವಿಕೆ ಇದೆ. ಅ ಎಂದರೆ ಪಾರ್ವತಿ, ಇದು ಹೃಸ್ವಾಕ್ಷರದ ಮೊದಲನೇ ಅಕ್ಷರ. ಇದು ಅಂ ಆದಾಗ ಓಂಕಾರದ ಎರಡಕ್ಷರಗಳು ಸೇರಿವೆ, ಅ ಮತ್ತು ಮ. ಕ ಎಂದರೆ ಮಹೇಶ್ವರ, ಇದು ವ್ಯಂಜನಾಕ್ಷರಗಳಲ್ಲಿ ಮೊದಲನೆಯದು. ಅಂಬಿಕೆ ತಾಯಿ, ಇದರಿಂದ ಅಂಬಾ. ನಮ್ಮಲ್ಲಿ ಆಕಳವನ್ನು ಕರೆಯುವುದು ಒಂದು ಶಬ್ದ ಅಂಬಾ ಎಂದು. 4 ತಂತಿಯ ಆವು ಈ ಅಂಬಾನನ್ನು ಕೂಡಿಕೊಳ್ಳುತ್ತದೆ. ನಾನು ವಾಗರ್ಥದ ಕಂದ ಶ್ರೀ ಗುರುದತ್ತ ಎನ್ನುತ್ತಾರೆ ಬೇಂದ್ರೆ. ಅಂದ ಎಂದರೆ ಚಂದ, ಅಂದ ಎಂದರೆ ನುಡಿದನು ಎನ್ನುವ ಅರ್ಥಸ್ವರೂಪವು ಬರುತ್ತದೆ. ಅದರ ಜೊತೆಗೆ ಈ ದತ್ತನು ಎಲ್ಲ ದೃಷ್ಟಿಯಿಂದ ಅಂದವಾಗಿದ್ದಾನೆ, ಚಂದವಾಗಿದ್ದಾನೆ, ಅದು ಚಂದವಾದದ್ದು. ನಾನು ನೀನು ಆನು ತಾನು 4 ತಂತಿ. ಈ ನುಡಿ ಬಹಳ ವೈಶಿಷ್ಟ್ಯದಿಂದ ಕೂಡಿದೆ. ಆವು ಈವಿನ ನಾವು ನೀವಿಗೆ ಅನ್ನು ತಾನಾದ ತನನನ್ನ, ನಾನು ನೀನಿನ ಈ ನಿನಾನಿಗೆ ಬೆಲೆಯೇನು ಜಾಣಿನ. ಅದರ ಚರಣಗಳನ್ನು ನೋಡಿರಿ. ಮೊದಲೆರಡು ಸಾಲಿನ 4 ಶಬ್ದಗಳು ಪ್ರತ್ಯೇಕ ಅವತರಣಿಕೆಯಲ್ಲಿವೆ. ಎಲ್ಲಕ್ಕೂ ವೈಯಕ್ತಿಕ ಗುರುತಿಸುವಿಕೆಯೊಂದಿಗೆ ಅರ್ಥವೂ ಇದೆ. ಪಿಡಿಯನ್ನು ಇಡಿಯಾಗಿ ನೋಡುವುದು ಬೇಂದ್ರೆ ಕಾವ್ಯ. ಬೇಂದ್ರೆಯವರೇ ಹೇಳುವಂತೆ ಕವಿತೆಯ 4ನೇ ಭಾಗ ವಾಗರ್ಥದ ದಾಂಪತ್ಯವನ್ನು ಇಲ್ಲಿ ಒಡೆದು ಎಂದರೆ ಬಿಡಿಸಿ ಎಂದರ್ಥ. ಒಡಪ ಬಿಡಿಸಿ ಹೇಳುವಂತ ಬದುಕಿನ ದಾಂಪತ್ಯ ದರ್ಶನವನ್ನು ಸಮಾಜಕ್ಕೆ ಅರಿಸುತ್ತದೆ. ನಾನು ಎಂದರೆ ಪುರುಷ, ಶಿವ ಸಾನ್ನಿಧ್ಯ, ನೀನು ಎಂದರೆ ಪ್ರಕೃತಿ, ಪಾರ್ವತಿ. ಈ ಎರಡರ ಸಾನ್ನಿಧ್ಯದ ಮಿಲನ ಆನು. ಆ ಎಂದರೆ ಸಂತೋಷ, ದಾಂಪತ್ಯದ ಫಲ. ಸಂತೋಷವನ್ನುಂಟು ಮಾಡುತ್ತದೆ. ಸಂತೋಷವನ್ನುಂಟು ಮಾಡುವುದು ದಾಂಪತ್ಯದ ಪ್ರಧಾನ ಗುಣಲಕ್ಷಣ. ಆದಿಂದ ನು. ಆನು ಎಂದರೆ ಅದು ಕಂದ, ಮಗು. ಕವಿಗೆ ಅದು ಕಾವ್ಯ, ವಾಗರ್ಥದ ಫಲ. ತಾನು ಎಂದರೆ ಸಂಪೃಕ್ತ ಎಂದರೆ ಎಲ್ಲದರ ಒಟ್ಟುಗೂಡುವಿಕೆ, ಕೂಡು ಕುಟುಂಬ, ಏಕಛತ್ರಾದಿವಾಸ. ಇದು
ಕವಿಯ ಕಾವ್ಯ ಸಂಸಾರ, ಇದು ಚೈತನ್ಯದ ರೂಪ. ಈ ನುಡಿಯ ಕೊನೆಯ ಸಾಲು ಸ್ಪಷ್ಟವಾಗಿ ಹೇಳುತ್ತದೆ, ನಾಕೇ ನಾಕು ತಂತಿ, ಸಾಮರಸ್ಯವೇ ಅಸ್ಥಿತೆಯ ಸೂತ್ರ. ಸೊಲ್ಲಿಸಿದರು ನಿಲ್ಲಿಸಿದರು ಓಂ ಓಂ ದಂತಿ, ಗಣನಾಯಕ ಮೈ ಮಾಯಕ ಸೈ ಸಾಯಕ ಮಾಡಿ, ಗುರಿಯ ತುಂಬಿ ಕುರಿಯ ಕಣ್ಣು ಧಾತು ಮಾತು ಕೂಡಿ. ಬೇಂದ್ರೆಯವರ ಮೊದಲ ಕವನ ಸಂಕಲನ ಗರಿ 1936ರಲ್ಲಿ ಪ್ರಕಟವಾಯಿತು. ತಮ್ಮ ಕಾವ್ಯ ಹೇಗೆ ಗರಿಯನ್ನು ಕಟ್ಟಿಕೊಂಡು ಬಾನಿನಲ್ಲಿ ಬರುತ್ತದೆ ಎಂಬುದನ್ನು ಮಾಂಡಿಕ್ಯ ಉಪನಿಷತ್ತಿನ ವಾಕ್ಯದ ಸಿದ್ಧಾಂತದ ಅಡಿಯಲ್ಲಿ ಹೇಳಿದ್ದಾರೆ. ಪ್ರಣವೋ ಧನು ಶರೋಹಾತ್ಮಃ ಬ್ರಹ್ಮತ್ತಲ್ಲಕ್ಷ ಮುಚ್ಚತೆ, ಅಪ್ರಮತ್ತೇನ ವೇದ್ಧವ್ಯಂ ಶರವತ್ ತನ್ಮಯೋ ಭವೇತ್. ಓಂಕಾರವೇ ಬಿಲ್ಲು, ಮನಸ್ಸೇ ಬಾಣ, ಅನಂತ ಗುಣವಾದ ಪರಬ್ರಹ್ಮವೇ ಗುರಿಯಾಗಿರುತ್ತದೆ. ಗುರಿ ತಪ್ಪದೆ ಮನಸ್ಸು ಪರಮಾತ್ಮನಲ್ಲಿ ನಡಬೇಕು. ಆಗ ಬಾಣವು ಲಕ್ಷ್ಯದೊಳಗೆ ಹೋಗಿ ಸೇರುವಂತೆ ಉಪಾಸಕನು ಪರಮಾತ್ಮನಲ್ಲಿಯೇ ಮಗ್ನನಾಗುತ್ತಾನೆ. ಈ ವಿವರಣೆ ಬೇಂದ್ರೆಯವರ ಕಾವ್ಯದಲ್ಲಿ ಮತ್ತೆ ಮತ್ತೆ ನಮ್ಮ ಮುಂದೆ ಬರುತ್ತದೆ. ತಮ್ಮ ಉಪಾಸನಾ ದೈವವಾದ ಗಣಪತಿಯನ್ನು ಕರೆದುಕೊಂಡು ಬಂದು ನುಡಿಯಲ್ಲಿ ಅಧಿಷ್ಠಿಸುತ್ತಾರೆ. ಓಂ ಓಂ ದಂತಿ ಎಂದು. ಓಂ ಅಕಾರ ಉಕಾರ ಮಕಾರ. ಓಂ ಸಲ್ಲಿಸಿದರು ನಿಲ್ಲಿಸಿದರು, ಮಾತನ್ನು ಸಲ್ಲಿಸಿದರು ಸಮರ್ಪಿಸಿದರು, ಕಾವ್ಯ ದೇವತೆಯನ್ನು ಕೈ ಹಿಡಿದು ನಿಲ್ಲಿಸಿ ಮಾತನಾಡಿಸಿದರು. ಇದಕ್ಕೆ ತಮ್ಮ ಮನೆತನದ ದಂತಿಯನ್ನು ಕರೆದುಕೊಂಡು ಬಂದು ಗಣನಾಯಕನನ್ನಾಗಿ ಮಾಡಿದರು. ಈ ಗಣನಾಯಕನನ್ನು ಮಾಡಿದ ವಿವರವನ್ನು ಈ ರೀತಿ ಕೊಡುತ್ತಾರೆ. ಮೈ ಮಾಯಕ. ಮೈ ಎನ್ನುವ ಶಬ್ದವನ್ನು ಸಾಮಾನ್ಯವಾಗಿ ಸ್ತ್ರೀವಾಚಕವಾಗಿ ಬಳಕೆಯಾಗುತ್ತದೆ. ಸಲ್ಲಿಸಿದರು ನಿಲ್ಲಿಸಿದರು ಓಂ ದಂತಿ, ಗಣನಾಯಕ ಮೈ ಮಾಯಕ ಸೈ ಸಾಯಕ ಮಾಡಿ, ಗುರಿಯ ತುಂಬಿ ಗುರಿಯ ಕಣ್ಣು ಧಾತು ಮಾತು ಧಾತು ಮಾತು ಧಾತು ಮಾತು ಕೂಡಿ. ಸೊಲ್ಲಿಸಿದರು ನಿಲ್ಲಿಸಿದರು ಓಂ ದಂತಿ, ಗಣನಾಯಕ ಮೈ ಮಾಯಕ ಸೈ ಸಾಯಕ ಮಾಡಿ, ಗುರಿಯ ತುಂಬಿ ಗುರಿಯ ಕಣ್ಣು ಧಾತು ಮಾತು ಕೂಡಿ. ನಾನು ನೀನು ಆನು ತಾನು ನಾನು, ನೀನು ಆನು ತಾನು ನಾನು, ನೀನು ಆನು ತಾನು ನಾನು, ನೀನು ಆನು ತಾನು, ನಾಕು ನಾಕೆ ನಾಕೆ ತಂತಿ, ನಾಕೆ ತಂತಿ, ನಾಕೆ ತಂತಿ, ನಾಕು ನಾಕೆ ತಂತಿ, ನಾಕು ನಾಕೆ ತಂತಿ, ನಾಕು ನಾಕೆ ತಂತಿ, ನಾಕು ನಾಕೆ ತಂತಿ. ನಾನು ನೀನು ಆನು ತಾನು ನಾನು, ನೀನು ಆನು ತಾನು ನಾನು, ನೀನು ಆನು ತಾನು ನಾನು, ನೀನು ಆನು ತಾನು. ಬ್ರಾಹ್ಮಣರ ಮನೆಗಳಲ್ಲಿ ಹೆಣ್ಣು ಮಕ್ಕಳು ಸ್ನಾನಕ್ಕೆ ಬಳಸುವ ಶಬ್ದ ಮೈ ಆತೇನು. ಈ ಮೈ ಸ್ಥಾನಕ್ಕೂ ಪಾರ್ವತಿಗೂ ಗಣಪತಿಗೂ ಒಂದು ಅವಿನಾಭಾವ ಸಂಬಂಧ. ಮೈ ಮಾಯಕ, ಶರೀರ ಮಾಯಾ ಶರೀರ. ಸೈ ಸಾಯಕ ಮಾಡಿ, ಸಾಯಕ ಎಂದರೆ ಬಾಣ. ಆ ಬಾಣದ ವಿವರವನ್ನು ಈ ನುಡಿಯಲ್ಲಿ ಹೇಳುತ್ತಾರೆ. ಒಂದು ನಿರ್ದಿಷ್ಟ ಗುರಿಯೊಂದಿಗೆ ಜೀವನ ಜನಾರ್ದನನನ್ನು ನೋಡಬೇಕು. ಅದು ಕಾವ್ಯೋಪಾಸನೆಯಿಂದ ಮಾತ್ರ ಸಾಧ್ಯ ಎಂದು ಬೇಂದ್ರೆ ಸ್ಪಷ್ಟವಾಗಿ ಹೇಳುತ್ತಾರೆ. ಅದು ಸಾಧ್ಯವಾಗುವುದು ಧಾತು ಮಾತು ಕೂಡಿದಾಗ. ಧಾತು ಎಂದರೆ ಅರ್ಥ, ಮಾತು ಎಂದರೆ ವಾಕ್, ಅದುವೇ ವಾಗರ್ಥ. ಶಿವ ಪಾರ್ವತಿಯರ ಕೂಡುವಿಕೆ. ಪ್ರಕೃತಿ ಪುರುಷರ ದೈವೀ ಮಿಲನದಿಂದ ಆನು ಪಡೆದು ತಾನಾಗಿ ನಾಕೇ ನಾಕು ತಂತಿಯನ್ನು ನುಡಿಸುತ್ತಾ ಪ್ರಣವೋಪಾಸನೆಯಿಂದ ನಮ್ಮೆಲ್ಲರ ಬದುಕು ಬ್ರಹ್ಮಾನಂದದಿಂದ ಕೂಡಿರಬೇಕು ಎನ್ನುತ್ತದೆ ಬೇಂದ್ರೆಯವರ ನಾಕು ತಂತಿ ಕವನ. ಇದುವರೆಗೆ 4 ತಂತಿಯ ಒಳಾರ್ಥ ಕುರಿತು ಮಾತನಾಡಿದವರು ಡಾಕ್ಟರ್ ಕೃಷ್ಣ ಕಟ್ಟಿ. ಡಾಕ್ಟರ್ ದ.ರಾ. ಬೇಂದ್ರೆ ಅವರ ನಾಕು ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತ ಸುವರ್ಣ ಸಂಭ್ರಮದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಬೇಂದ್ರೆ ಬೆರಗು ಕೇಳಿದಿರಿ. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ರಾಖಿ ಹಾನಗಲ್.
ತಂತಿ ನಾಕು ನಾಕೆ ತಂತಿ ನಾಕು ನಾಕೆ ತಂತಿ